ಧರ್ಮದ ಕಾಲಂನಲ್ಲಿ ಇಲ್ಲಿವರೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಕೇಂದ್ರಕ್ಕೆ ಮನವಿ ಕೊಟ್ಟಾಗ ಅವರು ಅದನ್ನ ಮಾನ್ಯ ಮಾಡಿಲ್ಲ. ಈಗ ಕಾನೂನು ದೃಷ್ಟಿಯಿಂದ ಧರ್ಮದ ಇದರಲ್ಲಿ ಹಿಂದೂ ಅನ್ನುವಂಥದ್ದು ಬರ್ತದೆ. ಈಗ ಆದರೂ ಅದನ್ನೇ ಬರೀಬೇಕು. ಎರಡನೇದೇನಿದೆ ವೀರಶೈವ ಲಿಂಗಾಯತ ಅನ್ನೋದು ಎರಡನೇ ಇದರಲ್ಲಿ ಬರೀಬೇಕು. ಮೂರನೇ ಇದರಲ್ಲಿ ಏನಿದೆ ಉಪಜಾತಿ ಅವ್ರದ್ದು ಯಾವ್ದಿದೆ ಅದನ್ನು ಬರೀಬೇಕು. ಧರ್ಮ ಹಿಂದೂನ ಬರ್ಸ್ಬೇಕು. ಅಲ್ಲ, ಪ್ರತ್ಯೇಕ ಧರ್ಮ ಆದಾಗ ಬರೀಲಿ. ಈಗ ಮಾನ್ಯತೆನ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಮಾನ್ಯತೆ ಕೊಟ್ಟಲ್ಲೇ ಈಗ ನಾವು ಬರೆದ್ರ ಅದು ವೇಸ್ಟ್ ಆಗತ್ತೆ. ಅಂದ್ರೆ ಕಾನೂನು ತಜ್ಞರ ಇನ್ನೊಂದ್ಸಲ ಸಮಾಲೋಚನೆ ಮಾಡಿ ಹೇಳೋಣ ಅಂತ ಅವ್ರ ಅಭಿಪ್ರಾಯ ಇದೆ. ಆದ್ರೆ ಈಗೆಲ್ಲ ಶೆಟ್ರು, ಬೊಮ್ಮಾಯಿ ಅವರು, ಆನಂತರ ಇವರು ಮುಂಡ್ರಿಗೆ ಅವರು ಮಾತಾಡಿದ ಧ್ವನಿ ನೋಡಿದ್ರೆ ಮೂಲ ಏನಿದೆ ಅದನ್ನು ನಾವು ಮರೆದು ಸರಿ ಇಲ್ಲ. ಮುಂದೆ ನಾವು ಸ್ವತಂತ್ರ ಧರ್ಮ ಕೊಟ್ಟಾಗ ಬರೀಣ ಅಂತ ಅನ್ನುವಂಥ ಮಾತು ಎಲ್ಲರಲ್ಲಿ ಬಂತು. ಅದೇ ಧ್ವನಿಗೆ ನಮ್ದು ಇಲ್ಲ ಇರ್ತಾವ, ನಿಮಗೆಲ್ಲ ಗೊತ್ತಿಲ್ಲ.